ನಾನಿಲ್ಲಿ ತಜ್ಕಿಸ್ತಾನದಲ್ಲೋ ಕಜಕಿಸ್ತಾನದಲ್ಲೂ ಇಲ್ಲ. ನಾವಿವಾಗ ಇರೋದು ಇಂಡಿಯಾದಲ್ಲಿರುವಂಥ ಚಿರಾಪುಂಜಿಯಲ್ಲಿ. ಶಿಲಾಂಗಿಂದ ಒಂದು 1.5 ಗಂಟೆ ಜರ್ನಿ. ತುಂಬ ಬ್ಯೂಟಿಫುಲ್ ಪ್ಲೇಸು. ಇಲ್ಲಿಂದ ನಕ್ಲೋಯ್ ಕಾಯ್ ಅನ್ನೋ ಒಂದು ವಾಟರ್ ಫಾಲ್ಸ್ ಏನಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ, ಈ ಜಾಗನ ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ಆ ನೆಕ್ಲೋಯ್ ಕಾಯ್ ಅಂತ ವಾಟರ್ ಫಾಲ್ ಇದೆ, ಇಂಡಿಯಾದಲ್ಲಿರುವಂಥ ಟಾಲೆಸ್ಟ್ ವಾಟರ್ ಫಾಲ್. 1115 ಮೀಟ್ರ್ ಎತ್ತರದಿಂದ ಬೀಳುತ್ತೆ. ಅದನ್ನು ಕೂಡ ನೋಡೋಣ, ಬನ್ನಿ ಹೋಗುವ. ವಾಟರ್ ಫಾಲ್ಸ್ಗೆ ಹೋಗೋದಕ್ಕೆ ಮುಂಚೆ ನಮಗೆ ಇಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋಂಥ ವ್ಯೂ ಕಾಣಿಸ್ತದೆ. ಇಲ್ಲಿ ನೋಡಿ, ಎಲ್ಲಿ ಎಲ್ಲಿ ನೋಡಿದ್ರು ಆ ಬೆಟ್ಟಗಳು. ಸೊ ನಾವು ಇವಾಗ ಎಲ್ಲಿ ನೋಡಿದ್ರು ಕೂಡ ಬೆಟ್ಟಗಳು ಕಾಣಿಸ್ತಾ ಇದೆ. ಇಲ್ಲಿ ನೋಡಿ. ಈ ಕಡೆ ಕೂಡ ಎಷ್ಟೊಂದು ಕ್ಯಾಂಪಿಂಗು ಎಲ್ಲ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಕ್ಯಾಂಪ್ಗಳು ಹಾಕಿರ್ತಾರೆ. ಎಷ್ಟೊಂದು ಹೋಟೆಲ್ಗಳು ಕೂಡ ಇದೆ. ಎಲ್ಲ ರೀತಿ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಇಲ್ಲಿ. ಮತ್ತು ಮಾನ್ಸೂನ್ ಏನು ಶುರುವಾಗುತ್ತೆ ಮೇ ಜೂನ್ ಟೈಮಲ್ಲಿ, ಆ ಟೈಮಲ್ಲಿ ಇಲ್ಲಿ ತುಂಬ ಗ್ರೀನ್ರಿ ತುಂಬ ತುಂಬಿಕೊಂಡಿರುತ್ತೆ. ಈಗ ಆಲ್ಮೋಸ್ಟ್ ಬೇಸಿಗೆ ಕಾಲ ಬಂದಾಗಿದೆ, ಅದರಿಂದಾಗಿ ಅಷ್ಟು ಗ್ರೀನರಿ ಇಲ್ಲ ಇಲ್ಲಿ. ಯಾಕೆಂದರೆ ಇದು ಬೆಟ್ಟಗಳ ಮೇಲೆ ಇರೋವಂಥ ಪ್ಲೇಸು. ಅಂದರೆ ಬೆಟ್ಟಗಳ ಮೇಲೆ ನಮಗೆ ಗೊತ್ತಿರೋ ಹಾಗೆ ಬೆಟ್ಟಗಳ ಮೇಲೆ ಇದು ದೊಡ್ಡ ದೊಡ್ಡ ಮರಗಳಿರೋದಿಲ್ಲ, ಬರೀ ಕುರ್ಚಲು ಗಿಡಗಳಿರುತ್ತೆ. ಅದರಿಂದಾಗಿ ಈ ಹುಲ್ಲು ಇವಾಗ ಒಣಗೋಗಿದೆ. ವಾಹ್, ನೋಡಿ. ಯಾವ ಥರ ಇದೆ, ಬ್ಯೂಟಿಫುಲ್. ನೋಡಿ. ಸೊ ಮಳೆಗಾಲದಲ್ಲಿ ಒಂದ್ಸಲಿ ಬರಬೇಕು. ಅದನ್ನು ಮಳೆಗಾಲದಲ್ಲಿ ಯಾವ ಥರ ಇರುತ್ತೆ ಅಂತ ಕೂಡ ನೋಡಬೇಕು. ಈಗ ಬೇಸಿಗೆ ಇಲ್ಲ, ಹುಲ್ಲುಗಳನ್ನ ಕಟ್ ಮಾಡಿದ್ದಾರೆ ಕೂಡ, ಅದು ಪೊರ್ಕೆಗೆ ಯೂಸ್ ಮಾಡ್ತಾರೆ ಅನ್ಸುತ್ತೆ. ಆ ಥರ ಹುಲ್ಲು ಅದರ ಕಡ್ಡಿಯೋದು ಅದನ್ನೆಲ್ಲ ಕಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಮೌಂಟೇನ್ಗಳು ಯಾವ ಥರ ಕಾಣಿಸ್ತಾ ಇದೆ ಇಲ್ಲಿ. ಸೊ ದರಿದ್ರದವರು ಇಲ್ಲೆಲ್ಲ ವಾಟ್ರ್ ಇದನ್ನ ಎಣ್ಣೆ ಬಾಟಲ್ ಎಲ್ಲ ಬಿಸಾಕಿ ಹೋಗಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ, ಪದಗಳು ಸಾಲೋದಿಲ್ಲ ಈ ಬ್ಯೂಟಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಮಳೆಗಾಲದಲ್ಲಿ ಕೂಡ ಒಂದ್ಸಲಿ ಬರೋಣ, ನೋಡೋಣ ಮಳೆಗಾಲದ ಟೈಮಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ. ಅಂದರೆ ಮಳೆಗಾಲದಲ್ಲೂ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಬ್ರೌನಿಷ್ ಕಲರ್ ಟರ್ನ್ ಆಗಿದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಈವ್ನಿಂಗ್ ಟೈಮಲ್ಲಿ ಆ ಸನ್ ರೇಸ್ ಬೀಳುತ್ತಲ್ಲ, ಗೋಲ್ಡನ್ ಬ್ರೌನ್ ಕಲರಿಗೆ ಟರ್ನ್ ಆಗುತ್ತೆ, ಅದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಾವಿವಾಗ ಇರೋದು 7:30 8 o'clock ಮಾರ್ನಿಂಗಲ್ಲಿ. ಇದು ಕೂಡ ಇನ್ನೊಂದು ಥರ, ಯಾವುದು ಕೆಟ್ಟದ್ದಲ್ಲ, ಪ್ರತಿಯೊಂದಕ್ಕೂ ಅದರದೇ ಆದ ಮಹತ್ವ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ. ಬಾಯ್ ಫ್ರೆಂಡ್ಸ್. ಸೊ ಈ ಪ್ಲೇಸ್ನ ನೋಡಿದ್ದಾಯಿತು, ಬನ್ನಿ ಇವಾಗ ನೋಡೋಣ ನೋಕ್ಲಾಯ್ ಕಾಯ್ ವಾಟರ್ ಫಾಲ್ಸು, ಇಂಡಿಯಾದಲ್ಲಿರೋಂಥ ಟಾಲೆಸ್ಟ್ ವಾಟರ್ ಫಾಲ್ಸ್. ನಾವೇನಿದು ನೋಕ್ಲಾಯ್ ಕಾಯ್ ವಾಟರ್ ಫಾಲ್ಸ್ ಅಂತ ಇದ್ದೀವಿ, ಇದು ಇಂಡಿಯಾದಲ್ಲಿರುವಂಥ ಟಾಲೆಸ್ಟ್ ವಾಟರ್ ಫಾಲು. ಅಂದರೆ 1115 ಮೀಟರ್ ಎತ್ತರದಿಂದ ನೀರು ಕೆಳಗಡೆ ಬೀಳುತ್ತೆ. ನಮ್ಮ ಜೋಗ್ ಫಾಲ್ಸ್ಗಿಂತ ಹೆಚ್ಚು. ಇದು ಇಂಡಿಯಾದಲ್ಲಿರುವಂಥ ಟಾಲೆಸ್ಟ್ ವಾಟರ್ ಫಾಲ್, ನೋಕ್ಲಾಯ್ ಕಾಯ್ ವಾಟರ್ ಫಾಲ್ಸ್.
ಇಲ್ಲಿ ಬಂದರೆ ನಾವು ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಯಾರು ಜನಗಳಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಆಗ್ತಾ ಜನ ಎಲ್ಲ ಜಾಸ್ತಿ ಆಗಿಬಿಡ್ತಾರೆ ಅನಿಸುತ್ತೆ. ಮತ್ತು ಇಲ್ಲಿ ಎಷ್ಟೊಂದು ಅಂಗಡಿಗಳೆಲ್ಲ ಇದೆ. ಎಲ್ಲ ಕ್ಲೋಸ್ ಆಗಿದೆ. ಇಲ್ಲಿ ಕೂಡ ನಮ್ಮಂಗೆ ಸ್ವಲ್ಪ ಲೇಟಾಗಿ ಅವ್ರು ಎದ್ದೋಳೋದು. ಆದರೆ ಬೆಳಗ್ಗೆ ಬೇಗ ಆಗುತ್ತೆ. 7 ಗಂಟೆ 5 ಗಂಟೆ ಅಷ್ಟೊತ್ತಿಗೆಲ್ಲ ಬೆಳಗ್ಗೆ ಆಗಿಬಿಟ್ಟಿರುತ್ತೆ. ಮತ್ತು ನಾವಿಲ್ಲಿ ನೋಡ್ಬೋದು ಯಾವುದೇ ರೀತಿ ಕಸ ಕಡ್ಡಿ ನಿಮಗೆ ಕಾಣೋದಿಲ್ಲ. ಮೇಘಾಲಯದಲ್ಲಿ ನೀವು ಯಾವುದೇ ಪ್ಲೇಸಿಗೆ ಹೋದರೂ ಕೂಡ ತುಂಬ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಯಾಕೆಂದರೆ ನಾವು ಡ್ರೈವರ್ ಹತ್ರ ಮಾತಾಡಿದಾಗ ಹೇಳ್ತಾಯಿದ್ರು, ಅವರಿಗೆ ಅದೇ ಥರ ಸ್ಕೂಲಲ್ಲಿ ಅಥವಾ ಗ್ರಾಮ ಪಂಚಾಯತಿಲಿ ಅವ್ರಿಗೆ ಅದೇ ಥರ ಅವರಿಗೆ ತಲೆಯಲ್ಲಿ ತುಂಬಿದ್ದಾರೆ, ನಾವು ಕ್ಲೀನಾಗಿ ಇಟ್ಕೋಬೇಕು ಎಲ್ಲ ಪ್ಲೇಸ್ಗಳಂತ. ಅದರಿಂದಾಗಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ, ನಂತರನೇ ಎಲ್ಲ ಪ್ಲಾಸ್ಟಿಕ್ನೂ ಯೂಸ್ ಮಾಡ್ತಾರೆ, ಕವರ್ ಕೂಡ ಯೂಸ್ ಮಾಡ್ತಾರೆ. ಆದರೆ ಯಾವುದೂ ಎಲ್ಲಿ ಕೆಳಗಡೆ ಬೀಳ್ಸೋಕ್ಕೋದಿಲ್ಲ, ಅಂದರೆ ಬಿಸಾಕೋದಿಲ್ಲ. ಬಿದ್ದರೆ ಕೂಡ ಅವರು ಬೇರೆಯವ್ರಿಗೆ ಹೇಳೋದಿಲ್ಲ ಯಾಕೆ ಬೀಳಿಸಿದೆ ಅಂತ. ಅವರೇ ಅದನ್ನು ಎತ್ಬಿಟ್ಟು ಡಸ್ಟ್ಬಿನಲ್ಲಿ ಹಾಕ್ತಾರೆ. ಸೊ ಇದು ಬೇಸಿಕ್ ಒಂಥರ ಕಾಮನ್ ಸೆನ್ಸು. ಅದು ನಾವು ಇಲ್ಲಿಂದ ಕಲಿಬೋದು. ಬ್ಯೂಟಿಫುಲ್. ಮತ್ತು ಇಲ್ಲಿಂದ ನೋಡಿ, ಪೂರ್ತಿ ಒಂಥರ ಬೆಟ್ಟ ಗುಡ್ಡಗಳ ನಡುವೆ ಇರುವಂಥ ಪ್ಲೇಸ್ ಇದು. ಫೈನಲಿ ನಾವು ನೋಕ್ಲಾಯ್ ಕಾಯ್ ಅನ್ನೋ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಮಳೆಗಾಲ ಆಗಿಲ್ಲ, ಇವಾಗ ಬೇಸಿಗೆ ಇರೋದ್ರಿಂದ ಫಾಲ್ಸ್ ಅಷ್ಟು ಜೋರಾಗಿ ಹರಿತಾ ಇಲ್ಲ. ಒಳಗಡೆ ಹೋಗೋಣ. ಮೇಲಿಂದ ನೋಡಬೇಕು, ಕೆಳಗಡೆ ಇಳಿಯೋದಕ್ಕಾಗೋದಿಲ್ಲ. ಇದು ನಮ್ಮ ಜೋಗ್ ಫಾಲ್ಸ್ ಥರ ಮೇಲಿಂದ ನೋಡ್ಬೋದು, ಕೆಳಗಡೆ ಇಳಿಯೋದಕ್ಕಾಗೋದಿಲ್ಲ. ಆ ಥರ ನೋಕ್ಲಾಯ್ ಕಾಯ್ ಅನ್ನೋ ವಾಟರ್ ಫಾಲ್ಸು ಚಿರಾಪುಂಜಿಯಲ್ಲಿದೆ. ಶಿಲಾಂಗಿಂದ ಸುಮಾರು 1.5 ಗಂಟೆ ಜರ್ನಿ. ಬನ್ನಿ ನೋಡೋಣ ಹೇಗಿದೆ ನೋಕ್ಲಾಯ್ ಕಾಯ್ ಅನ್ನೋ ವಾಟರ್ ಫಾಲ್ಸ್. ಲೆಟ್ಸ್ ಗೋ. ನಾವು 7:30ಗೆ ಬಂದ್ಬಿಟ್ಟಿದ್ದೀವಿ. ಅದರಿಂದಾಗಿ ನಾವಿಲ್ಲಿ ನೋಡ್ಬೋದು ಯಾರೂ ಜನ ಇಲ್ಲ. ತುಂಬ ಚೆನ್ನಾಗಿ ಮೆಟ್ಲೆಲ್ಲ ಹತ್ತಿ ಮಾಡಿ ಇಟ್ಟಿದ್ದಾರೆ. ಎಲ್ಲಿದೆ ವಾಟರ್ ಫಾಲ್ಸ್? ಓಕೆ. ಸೊ ಮಳೆಗಾಲದಲ್ಲಿ ಬಂದಬೇಕು ವಾಟರ್ ಫಾಲ್ಸ್ಗೆ. ಈಗ ಬಂದರೆ ವಾಟರ್ ಫಾಲ್ಸ್ ಎಲ್ಲಿ ಕಾಣುತ್ತೆ ಜಾಸ್ತಿ? ಆದರೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ಲಿ. ಈ ಬೆಟ್ಟಗಳು ನೋಡಿ, ಈ ಬೆಟ್ಟಗಳನ್ನ ಕೊರೆದು ರೋಡ್ಗಳು ಮಾಡಿದ್ದಾರೆ. ನಾವೇನಿಲ್ಲಿ ಚಿರಾಪುಂಜಿಗೆ ಶಿಲಾಂಗಿಂದ ಬರ್ತೀವಿ ಅಥವಾ ಬೇರೆ ಎಲ್ಲಿಂದ ನಾವು ಬರ್ಬೇಕಂದ್ರೆ ಈ ಬೆಟ್ಟಗಳು ಕೊರೆದು ಮಾಡಿರುವಂಥ ರೋಡಿಂದನೇ ಬರಬೇಕು. ಸಾಲ ಇದೆ ಇದೆ ನೋಕ್ಲಾಯ್ ಕಾಯ್ ವಾಟರ್ ಫಾಲ್ಸ್. ಇಲ್ಲಿ ನೋಡಿ ಎಷ್ಟು ದೊಡ್ಡ ಬೆಟ್ಟ
ಇದೊಂದು ದೊಡ್ಡ ಬಂಡೆ. ಆ ಬಂಡೆಗಳ ಮೇಲೆ ಸಣ್ಣ ಸಣ್ಣ ಮರಗಳು ಕಾಣಿಸ್ತಾ ಇದೆ. ಈ ಮಳೆಗಾಲದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಇರುತ್ತೆ ಅನಿಸುತ್ತೆ. ಆದರೆ ಇವಾಗ ಮಳೆಗಾಲ ಇಲ್ಲ, ಆದರೆ ಒಂದು ಸಣ್ಣದಾಗಿ ಜರಿ ಹರಿತಾ ಇದೆ. ಆ ವಾಟರ್ ನೋಡಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಇಲ್ಲಿಂದ ಕಾಣಿಸ್ತಾ ಇದೆ. ಇಲ್ಲಿ ಗೊತ್ತಿಲ್ಲ ಇದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೋ ಇಲ್ವೋ ಅಂತ, ಆದರೆ ಅಲ್ಲಿ ಮೇಲಿಂದ ಏನು ನೀರು ಬೀಳ್ತಾ ಇದೆ ಆ ವಾಟ್ರು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಇಲ್ಲಿಂದನೇ ನೋಡ್ಬೋದು ಕೆಳಗಡೆ ಕಲ್ಲುಗಳೆಲ್ಲ ಇದೆ ಅಂತ. ಫ್ಯಾಂಟಾಸ್ಟಿಕ್. ಇದಾಗಿತ್ತು ಈ ನೋಕ್ಲಾಯ್ಕಾಯ್ ವಾಟರ್ ಫಾಲ್ಸ್. ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಮತ್ತೊಂದು ಪ್ಲೇಸಲ್ಲಿ ಮತ್ತೊಂದು ಸಮಯದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್.